ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಬರ್ತಿರೋದು ನಿಜ ಇದೆ. ಹಿಂದೆಯೂ ಕೂಡ ಆಪರೇಷನ್ ಇಂದಲೇ ಸರ್ಕಾರ ಮಾಡಿದ್ರು, ಈಗಲೂ ಕೂಡ ಮಾಡಲು ಹೊರಟಿದ್ದಾರೆ ಎಂದು ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ವಿಚಾರವಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಮಾತನಾಡಿದ್ದು, ಅಂದು 10 ರಿಂದ 15 ಜನ ಶಾಸಕರನ್ನ ಕರೆದುಕೊಂಡು ಸರ್ಕಾರ ಕೆಡವಿದ್ರು. ಈಗ ನಾವು 135 ಶಾಸಕರಿದ್ದೇವೆ. 50 ಶಾಸಕರೆಲ್ಲ 5 ಜನ ಬಿಜೆಪಿಗೆ ಹೋಗಲ್ಲ ಎಂದಿದ್ದಾರೆ. ನಮಗೆ ಯಾರು ಯಾವಾಗಲೂ ಆಫರ್ ಮಾಡಿಲ್ಲ. ನಾವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ನಲ್ಲಿ ಇದ್ದೀವಿ. ನಮ್ಮ ಸಹೋದರ ಮತ್ತು ನಾವು ಬಿಜೆಪಿಯವರ ಆಫರ್ಗೆ ಬಗ್ಗುವುದಿಲ್ಲ. 100 ಕೋಟಿ ಕೊಡ್ಲಿ, 1000 ಕೋಟಿ ಕೊಡ್ಲಿ, ನಾವು ಎಲ್ಲಿಯೂ ಕೂಡ ಹೋಗಲ್ಲ. ಕಾಂಗ್ರೆಸ್ ಶಾಸಕರಿಗೆ ಆಫರ್ ಬರ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಬಿಜೆಪಿಯವರಿಗೆ 100 ಕೋಟಿ 200 ಕೋಟಿ ಎಲ್ಲಿಂದ ಕೊಡ್ತಾರೆ? 50 ಜನಕ್ಕೆ 100 ಕೋಟಿ ಆದ್ರೂ 50,000 ಕೋಟಿ ಹಣವಾಗುತ್ತೆ. ಯಾರು ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ? ಯಾರ ಕಡೆಯಿಂದ ಪಡೆದುಕೊಡ್ತಾರೆ ಅನ್ನೋದು ತನಿಖೆ ಆಗಲಿ. ಬಿಜೆಪಿ ಮೇಲೆ ಇಡಿ ಅಧಿಕಾರಿಗಳು ತನಿಖೆ ಮಾಡಬೇಕು ಎಂದಿದ್ದಾರೆ. ಯಾರೂ ಪಕ್ಷ ಬಿಡಲ್ಲ. 135 ಜನ ಶಾಸಕರು ನಾವು ಎಲ್ಲರೂ ಕೂಡ ಗಟ್ಟಿಯಾಗಿದ್ದೇವೆ. ಬಿಜೆಪಿಯವರು 50 ಅಲ್ಲ 100 ಕೋಟಿ ಕೊಟ್ಟರು ಕೂಡ ಯಾರೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ಸರ್ಕಾರ ಕೆಡವಲು ಕಳೆದ 1 ವರ್ಷದಿಂದ ಬಿಜೆಪಿಯವರು ಪ್ರಯತ್ನ ಮಾಡಿದ್ದಾರೆ. ನಮ್ಮ ಶಾಸಕರೇ ಆಫರ್ ಬಗ್ಗೆ ಹೇಳ್ತಿದ್ದಾರೆ. ಆದ್ರೆ ಯಾರು ಕೂಡ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ ಎಂದಿದ್ದಾರೆ. ಇನ್ನು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಪಕ್ಷ ಬಿಡಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಆಗುದಿಲ್ಲ. ಏಜೆನ್ಸಿಯವರು ಇದ್ದಾರೆ, ಬರ್ತಾರೆ, ಹೋಗ್ತಾರೆ. ನನ್ನ ಹತ್ತಿರ ಯಾರು ಬಂದಿಲ್ಲ. ಒಬ್ಬರು ಶಾಸಕರು ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ ಅಂತ ಆಸಿಫ್ ಸೇಠ್ ಹೇಳಿದ್ರು. ನಮಗೆ ಯಾವಾಗೂ ಯಾರು ಬರುವುದೇ ಇಲ್ಲ. ನಮ್ಮ ಕಡೆ ಎಲ್ಲರಿಗೂ ಗುರ್ತಿದೆ. ನಾವು ಪ್ರಾಮಾಣಿಕ ಒಂದು ಕಾಂಗ್ರೆಸ್, ನಾವು ಅಣ್ಣವರು ಇರಲಿ, ನಾನು ಇರಲಿ, ನಮಗೆ 100 ಕೋಟಿ ಕೊಡಲಿ, 1000 ಕೋಟಿ ಕೊಡಲಿ, ನಾವು ಎಲ್ಲೇ ಹೋಗೋದೇ ಇಲ್ಲ. ಮತ್ತು ಅದು ಯಾರು ನಮ್ಮ ಕಡೆ ಬರೋದೇ ಇಲ್ಲ, ಅವ್ರಿಗೆ ಗುರ್ತಿದೆ. ಸರ್, ಈಗ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಈ ಥರ ಆಫರ್ ಬರ್ತಾ ಇದ್ರು ಸರ್, ನಿಜಾನ ಸರ್? ನಾನು ಕೇಳಿದ್ದೀನಿ ಆಫರ್ ಬರ್ತಾ ಇದೆ ಅಂತ. ಇದು ನಮ್ದು ಅಣ್ಣವ್ರು ಇತ್ತಂದ್ರೆ 2000 ಆ ವೇಳೆಗೂ ಆಗಿತ್ತು ಆಪರೇಷನ್ ಲೋಟಸ್. ಇದು ನನಗೆ ಹೇಳಿ, ಇದು ಹಣ 100 ಕೋಟಿ 200 ಕೋಟಿ ಎಲ್ಲಿಂದ ಕೊಡ್ತೈತಿ? 100 ಕೋಟಿ ಕೊಡಲಿಕ್ಕೆ, ಒಂದು 50 ಶಾಸಕರಿಗೆ ಕೊಡಲಿಕ್ಕೆ 5000 ಕೋಟಿ ಆಗ್ತೈತಿ. ಎಲ್ಲಿಂದ ಬರ್ತೈತೆ ಹಣ? ಇದು ಯಾರ ಕಡೆ ಇದೆ ಹಣ? ಇಷ್ಟು ಯಾರ ಕಡೆ ತಗೊಂಡು ಅವರು ಶಾಸಕರಿಗೆ ಕೊಡ್ತಾ ಇದ್ದಾರೆ? ಇದು ಇಡೀ ತನಿಖೆ ಮಾಡಬೇಕು ಬಿಜೆಪಿ ಮೇಲೆ. 50 ಕೋಟಿಯಿಂದ 100 ಕೋಟಿ ನಡೆಯೋದು ಇದು. ಅವರು ನಮ್ಗೆ 135 ನಾವು ಶಾಸಕರು ಎಲ್ಲರೂ ಗಟ್ಟಿದ್ದೇವೆ. ಅವರು 50 ಕೋಟಿನೂ ಕೊಡಲಿ, 100 ಕೋಟಿನೂ ಕೊಡಲಿ, ಯಾರು ಹೋಗೋದಿಲ್ಲ. ಪ್ರಯತ್ನ ಮಾಡ್ತಾ ಇದ್ರು, 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರು. ನಾನು ಕೇಳ್ತಾ ಇದ್ದೆ, ಯಾರು ಶಾಸಕರು ಸ್ನೇಹಿತರಿದ್ದಾರೋ ಅವ್ರು ಹೇಳಕತ್ತಾರು, ನಮ್ಮ ಕಡೆ ಹಿಂಗೆ ಬಂದಿದ್ದು, ಹಿಂಗೆ ಆಗಿತ್ತು ಅಂತ. ಮತ್ತು ನಮ್ಮ ಶಾಸಕರು ಯಾರು ಹೋಗೋದಿಲ್ಲ, ಯಾರು ಪಾರ್ಟಿ. ಬಟ್ ಸರ್ಕಾರ ಕೇಳಲು ಬಿಜೆಪಿ ಪ್ರಯತ್ನ ಮಾಡ್ತಿರೋದು ನಿಜ ಸರ್? ನಿಜ ಇದೆ. 1 ವರ್ಷದಿಂದ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಅದು ನಿಜ ಇದೆ. ಅವರು ಆಪರೇಷನ್ ಲೋಟಸ್ ಮಾಡಿದ್ರು, ಮಾಡಲಿಲ್ಲ, ಮಾಡಿದ್ರು. ಇದು ಪ್ರಯತ್ನ ಮಾಡೋದು. ಆ ವೇಳೆಗೆ ಒಂದು 10-15 ಶಾಸಕರು ಇತ್ತು, ಅವರು ಹೆಂಗೆ ಪ್ರಯತ್ನ ಮಾಡಿದ್ರು. ಈಗ ನಾವು 135 ಇದ್ದೇವೆ. 50 ಶಾಸಕರು ಎಲ್ಲಿಂದ ಯಾರು ಹೋಗೋರು? 50 ಇಲ್ಲ, 5 ಹೋಗೋದಿಲ್ಲ. ನಮ್ಮದು ಸ್ನೇಹಿತರು ಕಿತ್ತೂರು ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅವ್ರು ಹೇಳಿದ್ರು, ಅವ್ರು 100 ಕೋಟಿ ಕೊಡಲಿ, 200 ಕೋಟಿ ಕೊಡಲಿ, ನಾ ಎಲ್ಲೇ ಹೋಗೋದಿಲ್ಲ. ಮಾತಾಡಿದಾರೆ ಸರ್? ದಿನ ಮಾತಾಡ್ತೀವಿ ನಾವು ಅವ್ರ ಜೊತೆ ವಿಶ್ವಾಸ ವೈದ್ಯ ಜೊತೆ, ಬೇರೆ ಬೇರೆ ಶಾಸಕರು ಸ್ನೇಹಿತರು ಎಲ್ಲರ ಜೊತೆ ದಿನ ಮಾತಾಡ್ತೀವಿ. ಚರ್ಚೆ ಇದೆ. ಅವ್ರು ಎಷ್ಟು ಪ್ರಯತ್ನ ಮಾಡಲಿ, ನಮ್ಮ ಸರ್ಕಾರಕ್ಕೆ ಏನೂ ಆಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ, ಏನೂ ಒಂದು ಪೈಸೆದು ಏನು ಫರಕ್ ಆಗೋದಿಲ್ಲ. ಸರಿ, ಈ ರೀತಿ ಶಾಸಕರಿಗೆ ಯಾರು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ? ನೇರವಾಗಿ ಭೇಟಿ ಆಗ್ತಾ ಇದ್ದಾರೆ ಅಥವಾ ಕರೆ ಮುಖಾಂತರ ಕೇಳ್ತಾ ಇದ್ದಾರೆ? ಏನು ಅವ್ರು ಏಜೆಂಟ್ಸ್ ಅದಾರು, ಬರ್ತಾರೋ, ಅವ್ರು ಹೋಗ್ತಾರೋ. ನಮ್ಮ ಕಡೆ ಯಾರು ಬಂದಿಲ್ಲ. ಸೊ ಬಿಜೆಪಿ ಲೀಡರ್ಸ್ ಯಾರು ಹೋಗ್ತಾ ಇಲ್ಲ? ನನಗೆ ಗೊತ್ತಿಲ್ಲ, ನನ್ನ ಕಡೆ ಯಾರು ಬಂದಿಲ್ಲ. ಮತ್ತು ಯಾರ ಕಡೆ ಬರೋದು ಪ್ರಯತ್ನ ಮಾಡೋದಿಲ್ಲ. ರಾಜ್ಯದ ಬಿಜೆಪಿ ನಾಯಕರೇ ಇದೆ, ಅದು ಕರೆಕ್ಟ್ ಇದೆ. 1 ವರ್ಷದಿಂದ ನಡ್ತಾ ಇದೆ, ಇವತ್ತಿಂದಿಲ್ಲ, 1 ವರ್ಷದಿಂದ ನಡ್ತಾ ಇದೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ 1 ಶಾಸಕ ಹೋಗೋದಿಲ್ಲ. ಅದಕ್ಕೆ ನನಗೆ 100% ಗ್ಯಾರಂಟಿ ಇದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.